ಹೋ, ಇದೇನಿದು ಸಣ್ಣ ಸಣ್ಣ ಮೊಗ್ಗೆಕಾಯಿ ಇದ್ದಂತಿದೆ ಅಲ್ಲ ಅಂತ ಅಂತೀರಾ? ಹೌದು, ಹಾಗೇ ಇದೆ. ಕಲ್ಲರು, ಲೈನು, ಡಿಸೈನು, ಶೇಪ್ ಎಲ್ಲ ಅದನ್ನೇ ಹೋಲುವಂಥದ್ದಿದೆ. ಆದರೆ ಇದನ್ನು ಸಾಂಬಾರು ಸೌತೆಕಾಯಿ ಅಂತಾರಂತೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಹುಬ್ಳಿಯಿಂದ ತಂದು ಕೊಟ್ಟಿದ್ದಾರೆ. ಇವತ್ತು ಅದರಿಂದ ಒಂದು ಸ್ಪೆಷಲ್ ಐಟಮನ್ನು ಮಾಡಿ ತೋರಿಸಲಿದ್ದೇನೆ. ಬನ್ನಿ, ಹರಿಯರ್ ಪೈಸ್ ಕಿಚನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದನೆಕಾಯಿ ಎಣ್ಣೆಗಾಯಿ ಮಾಡಲಿಕ್ಕೆ ಹೆಚ್ಕೊಳ್ಳೋ ಹಾಗೆ ನಾನು ಈ ಸಾಂಬಾರು ಸೌತೆಕಾಯನ್ನು ಹೀಗೆ ಸ್ಲಿಟ್ ಹಾಕ್ಕೊಂಡಿದ್ದೇನೆ. ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು: ನೆಲಗಡಲೆ 1 ಮುಷ್ಟಿ, ಪುಟಾಣಿ 2 ಚಮಚ, ಒಂದು 10-12 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರುವಂಥದ್ದು, 1 ಚಮಚಷ್ಟು ಜೀರಿಗೆ, 1 ಇಂಚು ಹಸಿ ಶುಂಠಿ, 3-4 ಚಮಚ ಗುರೆಳ್ಳು, ಒಂದು 3 ಚಮಚ ಕರಿ ಎಳ್ಳು ಅಥವಾ ಬಿಳಿ ಎಳ್ಳಾದರೂ ಆಗುತ್ತೆ. ಕರಿ ಎಳ್ಳು ಒಳ್ಳೆ ಪರಿಮಳ ಕೊಡುತ್ತೆ. ಆಮೇಲೆ 1 ದೊಡ್ಡ ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ, ಬಿಳಿ ಈರುಳ್ಳಿ ಇದ್ದರೆ ಒಳ್ಳೆಯದು ದೇಹಕ್ಕೆ, ಅದನ್ನು ಬಳಸ್ಕೋಬೋದು. ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಹಸಿಮೆಣಸು ನಾನು ಒಂದು 10 ತೊಗೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಉಪ್ಪು. ಮೊದಲಿಗೆ ಒಂದು ಸಣ್ಣ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ನೆಲಗಡಲೆಯನ್ನು ಸ್ವಲ್ಪ ಹುರ್ಕೋಬೇಕು. ಅದು ಸಾಧಾರಣ ಕೆಂಪಾಗ್ತಾ ಇದೆ ಅನ್ನುವಾಗ ಗುರೆಳ್ಳನ್ನು, ಎಳ್ಳು ಮತ್ತು ಜೀರಿಗೆ ಎಲ್ಲವನ್ನು ಹಾಕಿ ಪಟಪಟಾಯಿಸ್ತಾ ಇದ್ದಂತೆ ನಾವು ಪುಟಾಣಿ ಮತ್ತು ಹಸಿ ಶುಂಠಿ ಇನ್ನು ಉಳಿದಂಥ ಕೆಲವು ಅಂಶಗಳನ್ನು ಈಗ ಹಿಂದೆ ಹಾಕಿದರೆ ಆಯಿತು. ಸೊ ಈಗ ಪುಟಾಣಿ ಮತ್ತು ಹಸಿ ಶುಂಠಿ ಆಯ್ತು ನೋಡಿ. ತೆಂಗಿನ ತುರಿಯನ್ನು ಅಥವಾ ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಇದ್ರ ಜೊತೆ ಹಾಕೋದ್ರಿಂದ ಸ್ವಲ್ಪ ಮಸಾಲೆ ದಪ್ಪಗೆ ಬರುತ್ತೆ. ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ಸೊ ಎಲ್ಲವನ್ನು ಈಗ ಹಾಕಿ ಆಯಿತು. ಚೆನ್ನಾಗಿ 2 ಬಾರಿ ಕೈ ಆಡಿಸಿ ನಂತರ ಆಫ್ ಮಾಡಿ ತಟ್ಟೆಯನ್ನು ಮುಚ್ಚಿಟ್ಬಿಟ್ರೆ ಅದು ಅಲ್ಲಿಯೇ ಬತ್ತು ಬರುತ್ತೆ. ಸೊ ಅದು ತಣ್ಣಿಸಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋ ಅಂಥದ್ದು. ಸೊ ಮಿಕ್ಸಿಗೆ ಹಾಕುವಾಗ ಮರೀದೆ ಉಪ್ಪನ್ನು ಸಹಿತ ಹಾಕ್ಕೋಬೇಕು. ಯಾಕಂದರೆ ನಾವು ಆಮೇಲೆ ಅದನ್ನು ಹಾಕಲಿಕ್ಕೆ ಆಗಲ್ಲ. ಮಸಾಲೆ ಏನು ನಾವು ಸ್ಟಫ್ ಮಾಡ್ತೀವೋ ಅದರಲ್ಲಿ ಉಪ್ಪಿರಬೇಕು. ಸೊ ಈಗ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಟ್ರೆ ಆಯಿತು. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ, ಹಾಗೆ ಟೊಮ್ಯಾಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಇತ್ತ ಒಂದು ಸಣ್ಣ ಪ್ಯಾನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ನಾವು ಸ್ಲಿಟ್ ಮಾಡಿ ಇಟ್ಕೊಂಡಂತಹ ಸಾಂಬಾರು ಸೌತೆಯನ್ನು 1 ಕುದಿ ಬೇಯಿಸ್ಕೋಬೇಕು. ಸ್ವಲ್ಪ ಉಳಿದ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೇ ಕುದಿ, ಹೆಚ್ಚಿಗೆ ಬೇಯಿಸಬಾರ್ದು. ಅದನ್ನೀಗ ಸೋಸಿ ತೆಗೆದಿಟ್ಕೋಬೇಕು. ತಣಿಸಿದ ನಂತರ ಅದನ್ನು ಸ್ಟಫ್ ಮಾಡಲಿಕ್ಕೆ ಸರಿಯಾಗತ್ತೆ. ಈಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 1 ಚಮಚೆಯಷ್ಟು ಸಾಸಿವೆ ಹಾಕಿ ಅದು ಪಟಪಟಾಯಿಸ್ತಾ ಇದ್ದಂತೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲೇ ಅದನ್ನು ಬಾಡಿಸ್ತಾ ಇದ್ದಂತೆ ಇತ್ತ ರೆಡಿಯಾದಂತಹ ಮಸಾಲೆಯನ್ನು ತೆಗೆದು ಇಟ್ಕೊಳ್ಳೋಣ. ನೋಡಿ ಎಷ್ಟು ತರಿತರಿಯಾಗಿದೆ, ಚೆನ್ನಾಗೇ ಬಂದಿದೆ. ಇನ್ನು ಈರುಳ್ಳಿ ಬಾಡ್ತಾ ಇದೆ ಎನ್ನುವಾಗ ಟೊಮ್ಯಾಟೋವನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದನ್ನು ಹಾಕ್ಕೊಂಡು ಅದೆರಡೂ ಸಹ ಬಾಡಿ ಬೆಂದ ಮೇಲೆ ನಾವು ಈ ಸ್ಟಫ್ ಮಾಡಿದ್ದನ್ನು ಪ್ರತಿಯೊಂದನ್ನು ಅದರಲ್ಲೇ ಇಡುವಂಥದ್ದು. ಸೊ ಈಗ ಹೀಗೆ ಬದನೆಕಾಯಿಯನ್ನು ನಾವು ಸ್ಟಫ್ ಮಾಡ್ತೀವಲ್ಲ, ಹಾಗೆ ಸ್ಟಫ್ ಮಾಡಿ ಈ ಎಲ್ಲ ಸ್ಟಫ್ ಆದ ಮೇಲೆ ನಾವು ಅಲ್ಲಿ ಬಾಡಿಸಿದಂತಹ ಈರುಳ್ಳಿ ಟೊಮ್ಯಾಟೋವಿನ ಜೊತೆಗೆ ಇವುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಂಥದ್ದು. ಒಂದು ಸ್ವಲ್ಪ ನೀರು ಹಾಕಿ ಉಳಿದ ಮಸಾಲೆಯನ್ನು ಅದರಲ್ಲೇ ಕುದಿಸ್ತಾ ಇದ್ದೇನೆ. ಸೊ ಯಾಕಂದರೆ ಇದು ಮೊದಲೇ ಬೆಂದಿರೋದ್ರಿಂದ ನಾವು ಹೆಚ್ಚು ಬೇಯಿಸಬೇಕಾಗಿಲ್ಲ ಈ ಸಾಂಬಾರು ಸೌತೆಯನ್ನು. ಉಳಿದ ಮಸಾಲೆ ಒಂದು ಸತಿ ಬಂದ ಮೇಲೆ ಇದನ್ನು ಹಾಕಿ ಮತ್ತೊಂದು ಕುದಿ ಬರೆಸಿದ್ರೆ ಸಾಕು, ಎಣ್ಣೆಗಾಯಿ ತಯಾರಾಗಿದ್ದಂಗೆ. ಸೊ ರೊಟ್ಟಿಯು ಬಿಸಿ ಬಿಸಿಯಾಗಿ ಊದಿ ಬಂದಿದೆ. ಅದಕ್ಕೆ ಜೊತೆಗೆ ಭಾಳನೇ ಟೇಸ್ಟ್ ಆಗುತ್ತೆ, ಭಾಳನೇ ಖುಷಿ ಪಡ್ತೀರಾ. ಮೊದಲ ಅಟೆಂಪ್ಟೇ ಸೂಪರ್ ಅಟೆಂಪ್ಟ್ ಆಗಿದೆ. ಖಂಡಿತ ನೀವು ಸಹಿತ ಪ್ರಯತ್ನ ಮಾಡಿ ನೋಡಿ. ಒಂದು ಗಮನಿಸಬೇಕಾದಂತಹ ವಿಷಯ ಅಂದರೆ, ನಾವು ಹೇಗೆ ಮಿಡಿ ಸೌತೆಕಾಯಿಯನ್ನು ಹೆಚ್ಚಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೋತೀವೋ ಹಾಗೆ ಇದನ್ನು ನೋಡ್ಕೋಬೇಕಾಗತ್ತೆ. ಕಾರಣ ಕಹಿ ಬರುವ ಚಾನ್ಸಸ್ಸು ಇರುತ್ತೆ. ಸರಿ, ಹಾಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.